ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಸಿಕ್ಬಿಲು ತುಂಬಾ ಚಾನ್ಸಸ್ ಇದೆ. ಹಾಗಿದ್ರೆ ಇಲ್ಲಿ ಭಾಗ್ಯಗೆ ಸತ್ಯ ಅರಿವಾಗ್ತಾ ಇದೆಯಾ, ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಶ್ರೇಷ್ಠ ಬ್ಯಾಚುಲರ್ ಪಾರ್ಟಿನ ಮಾಡ್ತಿದ್ದಾಳೆ. ಅಲ್ಲಿಗೆ ಪೂಜಾ ಎಂಟ್ರಿ ಕೊಡ್ತದಾಗೆ ವೆಲ್ಕಮ್ ಪೂಜಾ ತೊಗೊಂಡು ಬಂದ್ಯಾ ಅಂತ ಕೇಳ್ತಿದ್ದಾಗೆ ಪೂಜಾ ಆ ಒಂದು ಒಡವೆನ ಶ್ರೇಷ್ಠ ಕೈ ಕೊಡ್ತಾಳೆ. ಇದಕ್ಕೋಸ್ಕರ ಎಷ್ಟೆಲ್ಲ ಡ್ರಾಮಾ ಮಾಡಬೇಕಾಯ್ತಲ್ವ ಅಂತ ಹೇಳಿ ನಗ್ತಾ ಇದ್ರೆ ಏನದಲ್ಲ ಅಂದಾಗ ಬ್ಯಾಚುಲರ್ ಪಾರ್ಟಿ ಕಾಣಿಸ್ತಲ್ವ. ಇವತ್ತು ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ, ಎರಡೆರಡು ಖುಷಿ ಆಗ್ತದೆ. ಗಿಫ್ಟ್ ಮೇಲೆ ಗಿಫ್ಟ್, ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಅಂತ ಹೇಳ್ತಿದ್ದಾಳೆ ಶ್ರೇಷ್ಠ. ಏನು ನಿನಗೆ ಮಾಡೋ ಕೆಲಸ ಇಲ್ಲ ಅದಕ್ಕೆ ಈ ಪಾರ್ಟಿ ಮಾಡ್ತಿದ್ಯಾ, ನಿನ್ನ ಫ್ರೆಂಡ್ಸ್ಗೆ ಮಾಡೋಕ್ಕೋ ಕೆಲಸ ಇಲ್ಲ ಅದಕ್ಕೆ ಅವ್ರು ಈ ಪಾರ್ಟಿಗೆ ಬಂದಿದ್ದಾರೆ, ಯಾರ್ದೋ ದುಡ್ಡು ಎಲ್ಲ ಮನ್ ಜಾತ್ರೆ ಅಂತ ಕೇಳಿದ್ದೆ. ಆದರೆ ಇವತ್ತು ನೋಡ್ತಿದ್ದೀನಿ ಇನ್ಯಾರ್ದೋ ದುಡ್ಡು ಕೋತಿಗಳ ಜಾತ್ರೆ ಆಗ್ತಿದೆ. ಅಯ್ಯೋ ಬ್ಯಾಚುಲರ್ ಪಾರ್ಟಿ ಅಂತೆ, ಮದುವೆ ಆಗಿರೋ ಮದುವೆ ಹಾಕೋಕೆ ಹೋಗ್ತಿರೋ ನಿನಗೆ ಇದೆಯಲ್ಲ ಬೇಕಾ, ಮಾನ ಮರ್ಯಾದೆನೇ ಇಲ್ಲ ಅಲ್ವನಿಗೆ, ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಇಷ್ಟೆಲ್ಲ ಮಾಡ್ತಿದ್ಯಾ ಅಂತ ಜೋರು ಮಾಡಿ ಮಾತಾಡ್ತಾ ಇದ್ದಾಳೆ ಪೂಜಾ. ಏನು ಪೂಜಾ ನೀನು ಈ ರೀತಿ ಎಲ್ಲ ಮಾಡಿದೆ ಅಂದ ಮಾತ್ರಕ್ಕೆ ನಾನು ಹಾಗೆ ಪಾರ್ಟಿ ಸ್ಟಾಪ್ ಮಾಡಿಬಿಡ್ತೀನಿ, ನಿಮ್ಮ ಮಾತು ಕೇಳೋಕ್ಕಾಗದೆ ಅಂತ ಅಂದ್ಕೊಂಡಿದ್ಯಾ? ಖಂಡಿತ ಇಲ್ಲ, ಇವತ್ತು ಪಾರ್ಟಿ ಸ್ಟಾಪ್ ಮಾಡೋ ಹಾಗೆ ಇಲ್ಲ. ಯಾಕೆ ಹೇಳು, ಈ ಪಾರ್ಟಿ ಹೇಗೆ ನಡೀತಿರೋದು ಹೇಳು, ಯಾರು ದುಡ್ಡಿಂದ ಆಗ್ತಿರೋದು ಹೇಳು, ಯಾರು ಸ್ಪಾನ್ಸರ್ ಮಾಡ್ತಿರೋದು ಹೇಳು. ಈ ಪಾರ್ಟಿ ನಡೀತಿರೋದು ಎರಡು ಉದ್ದೇಶಕ್ಕೆ. ಒಂದು, ನಾನು ಮದುವೆ ಆಗ್ತಿದ್ದೀನಿ ಅದಕ್ಕೋಸ್ಕರ ಬ್ಯಾಚುಲರ್ ಪಾರ್ಟಿ. ಎರಡು, ಅದಕ್ಕೆ ದುಡ್ಡು ಸ್ಪಾನ್ಸರ್ ಮಾಡಿದ್ದು ಯಾರು ಅಂತ ಗೊತ್ತಾ? ಸುಮ್ಮನೆ ನೀನೇ ಹೇಳು ಯಾರು ಮಾಡಿದ್ದು ಇದಕ್ಕೆ ದುಡ್ಡು ಅಂತ. ಶ್ರೇಷ್ಠ ಹೇಳ್ತಿದ್ದಾಗೆ ಅದು ಪೂಜಾ ನೀನು ಹೋದ್ಮೇಲೆ ನಿಮ್ಮ ಅಕ್ಕ ಭಾಗ್ಯ ಬಂದಿದ್ರು, 1,00,000 ರೂಪಾಯಿ ಕೊಟ್ಟು ಇನ್ನು 1,00,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಹೋದರು, ಅದೇ ದುಡ್ಡಲ್ಲಿ ಇದನ್ನು ಮಾಡ್ತಿರೋದು ಅಂತಿದ್ದಾಗೆ ಕೆಟ್ಟ ಕೋಪ ಬಂದ್ಬಿಡುತ್ತೆ ಪೂಜಾಗೆ. ನನ್ನ ಅಕ್ಕನ ದುಡ್ಡಿಸ್ಕೊಂಡು ನನ್ನ ಅಕ್ಕನ ದುಡ್ಡಲ್ಲಿ ಇಷ್ಟೆಲ್ಲ ಮಾಡ್ಕೋತಾ ಇದೆಯಾ, ಮೆರಿತಾ ಇದೆಯಾ ಅಂತ ಹೇಳ್ತಿದ್ರೆ, ಹೌದು ಏನಾಯಿತು ನಿನ್ನ ಕತೆ? ಭಾಗನೇ ಈ ಒಂದು ಪಾರ್ಟಿಗೆ ಸ್ಪಾನ್ಸರ್ ಅಂತಾನೆ ಹೇಳ್ಬಹುದು ಅಂತ ಹೇಳಿ ಈ ಕಡೆ ದುಡ್ಡನ್ನು ಬಿಸಾಡ್ತಾ ಇದ್ದಾಳೆ ಶ್ರೇಷ್ಠ. ಡ್ಯಾನ್ಸ್ ಮಾಡ್ತಿದ್ದಾಳೆ. ಇದು ಯಾವುದನ್ನು ಕೂಡ ಪೂಜಾ ಕೈಯಿಂದ ನೋಡೋಕ್ಕಾಗ್ತಿಲ್ಲ. ಪೂಜಾ ತುಂಬಾ ಗಿಲ್ಟ್ ಫೀಲ್ ಮಾಡ್ಕೋತಿದ್ದಾಳೆ. ನನ್ನಿಂದನೇ ಇಷ್ಟೆಲ್ಲ ಆಗಿದ್ದು, ಪಾಪ ಅಕ್ಕಂಗೆ ಅನ್ಯಾಯ ಆಗ್ತದೆ, ಇಲ್ಲ ಅಕ್ಕಂಗೆ ಇಲ್ಲಿ ಏನಾಗ್ತದೆ ಅನ್ನೋದನ್ನು ಗೊತ್ತುಪಡಿಸ್ಲೇಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ. ಅಷ್ಟರಲ್ಲಿ ಭಾಗ್ಯನೇ ಕಾಲ್ ಮಾಡ್ತಾರೆ. ಏನು ಸುಬ್ಬಿ ಇನ್ನೂ ಯಾಕೆ ಕಾಲೇ ಮಾಡಲಿಲ್ಲ, ಬರಲಿಲ್ಲ ಕೂಡ, ಏನು ಮಾಡ್ತಿದ್ಯಾ, ಹೇಗಿದೆಯಾ ಅಂತ ಕೇಳ್ತಿದ್ರೆ, ನಾನು ಚೆನ್ನಾಗಿದ್ದೀನಿ ಅಕ್ಕ, ಸಾರಿ ಅಕ್ಕಡೆ ಅಂತ ಕೇಳ್ತಿದ್ದಾರೆ. ಸಾರಿ ಯಾಕೆ ಕೇಳ್ತಿದ್ಯಾ ಅಂತ ಭಾಗ್ಯ ಕೇಳಿದಕ್ಕೆ ಯಾಕೋ ಕೇಳಬೇಕು ಅನಿಸ್ತು ಅಂತ ಅನ್ಕೋತಾರೆ. ಜೊತೆಗೆ ಇಲ್ಲಿ ಪೂಜಾಗೆ ಒಮ್ಮೆ ಅನಿಸುತ್ತೆ ಭಾಗ್ಯಕ್ಕಂಗೆ ಏನೂ ಕೂಡ ವಿಷಯ ಗೊತ್ತಿಲ್ವಾ, ಇಷ್ಟು ಚಂದಕ್ಕೆ ಕಾಲ್ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಕೇಳೇ ಬಿಡ್ತಾಳೆ, ಅಮ್ಮ ಏನೂ ಹೇಳಲಿಲ್ವಾ ಅಂತ. ಏನು ಹೇಳಬೇಕಿತ್ತು ಅವರು? ಕೇಳಿದೆ ಅಮ್ಮ ನಿನ್ನ ಬಗ್ಗೆ ಏನೂ ಕೂಡ ಹೇಳಲಿಲ್ಲ, ಯಾಕೆ ಏನಾಯಿತು ಅಂದಾಗ ಏನೂ ಇಲ್ಲ ಅಕ್ಕ ಅಂತ ಹೇಳಿಬಿಡ್ತಾಳೆ ಪೂಜಾ. ಯಾವಾಗ ಬರ್ತೀಯ ಏನು ಅಂತ ವಿಚಾರ ಮಾಡಿದ್ದಕ್ಕೆ ಹಿಂಗೆ ಸ್ವಲ್ಪ ದಿನದಲ್ಲಿ ಬರ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ. ನಂತರ ಇಲ್ಲಿ ಭಾಗ್ಯ ಐರನ್ ಮಾಡ್ತಾ ಇದ್ರೆ ಮಗಳು ತನ್ವಿ, ಅಮ್ಮ ನೀನು ನಿಂದನ್ನು ಮಾಡ್ಕೊ, ನಾನು ನಂದನ್ನು ಮಾಡ್ಕೋತೀನಿ ಅಂತ ಹೇಳ್ತಿದ್ದಾಳೆ. ಅಬ್ಬಬ್ಬ ಇದು ಭಾಗ್ಯವ್ರಿಗೂ ಕೂಡ ಆಶ್ಚರ್ಯ ತರಿಸುತ್ತೆ. ಏನಪ್ಪ ಇದು, ನನ್ನ ಬಂಗಾರಿ ಟಾಪರ್ ಆದಮೇಲೆ ಇಷ್ಟೆಲ್ಲ ಒಳ್ಳೊಳಾಗ್ಬಿಟ್ಟು ಏನು ಮಾಡ್ತಿದ್ದಾಳೆ ಅಂತ ಹೇಳ್ತಿದ್ದಾಗೆ ಗುಂಡಣ್ಣ ಬರ್ತಾನೆ. ಇಬ್ಬರು ಮಕ್ಕಳು ಕೂಡ ಸೇರ್ಕೊಂಡು, ಅಮ್ಮ ನೀನು ಹೊರಗಡೆನೂ ದುಡಿತೀಯಾ ಒಳಗಡೆನೂ ದುಡಿತೀಯಾ, ನಮಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಿದ್ಯಾ, ಆದರೆ ಅಪ್ಪ ನೋಡು, ಅಪ್ಪ ಅಂತೂ ನಮ್ಗೆ ಇಷ್ಟನೇ ಇಲ್ಲ ಅಂತಿದ್ರೆ ಆ ರೀತಿ ಮಾತಾಡಬಾರ್ದು ಮಕ್ಕಳ ಅಂತ ಹೇಳ್ತಿದ್ದಾರೆ. ಯಾಕೆ ಮಾತಾಡಬಾರ್ದು, ಅವ್ರು ನಿನ್ನ ಎಷ್ಟೆಲ್ಲ ಬೈತಾರೆ ಗೊತ್ತಿದೆಯಾ ನಿನಗೆ? ಇವತ್ತು ಏನು ಹೇಳಿ ಹೋದ್ರು ಗೊತ್ತಾ, ಯಾವುದೋ ಮೀಟಿಂಗ್ ಹೋದರು, ಬಂದ ತಕ್ಷಣ ನಿನಗೆ ಗ್ರಾಚಾರ ಬಿಡಿಸ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಅಂತ ಹೇಳ್ತಿದ್ರೆ ಮಕ್ಕಳ, ಅಪ್ಪ ನಾನು EMI ಕಟ್ಟಿಲ್ಲ ಅಲ್ಲ ಅದಕ್ಕೆ ಆ ರೀತಿ ಬೈತಿದ್ದಾರೆ ಅಷ್ಟೇ, ಅದಕ್ಕೆ ಹೊರತಾಗಿ ಏನೂ ಇಲ್ಲ, ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ. ಅಮ್ಮ ಆದರೆ ನಾಳೆ ಫೀಸು ಇದು ಎಲ್ಲ ಹೇಗಮ್ಮ ಕಟ್ತೀಯ ಅಂದಾಗ ನೀವೇನು ಯೋಚನೆ ಮಾಡಬೇಡಿ ನಾನು ಕಟ್ತೀನಿ ಅಂದಲ್ವಾ, ಇಬ್ಬರು ಹೋಗಿ ವಾಟರ್ ಬಾಟಲ್ ತಗೊಂಬನ್ನಿ, ಆದರೆ ಇಬ್ಬರು ಕೂಡ ಗಲಾಟೆ ಮಾಡ್ಕೋಬಾರ್ದು ಅಂತ ಭಾಗ್ಯ ಹೇಳಿ ಕಳಿಸ್ತಾರೆ. ನಂತರ ಮನಸ್ಸಲ್ಲೇ ಅನ್ಕೋತಿದ್ದಾರೆ ಭಾಗ್ಯ, ನಾನು ದಡ್ಡಿ ಇರಬಹುದು ಆದರೆ ಮಕ್ಳಿಗೋಸ್ಕರ ಇಬ್ಬರು ಕೂಡ ಒಟ್ಟಿಗೆ ಸಂಸಾರ ಮಾಡಿಕೊಂಡು ಚೆನ್ನಾಗಿರಬಹುದಲ್ವ ಅಂತ. ಬಟ್ ತಾಂಡವ್ಗೆ ಅರ್ಥ ಆಗಬೇಕಲ್ಲ, ಆಲ್ರೆಡಿ ಶ್ರೇಷ್ಠ ಜೊತೆ ಮದುವೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ ರೆಡಿ ಆಗ್ತಿದ್ದಾರೆ ತಾಂಡವ್. ಆ ಕಡೆ ಶ್ರೇಷ್ಠ ಕೂಡ ಕಾಲ್ ಮಾಡ್ತಾಳೆ ತಾಂಡವ್ಗೆ, ಎಲ್ಲಿದೆಯಾ ಏನು ಅಂತ. ಬರ್ತಾ ಇದ್ದೀನಿ ಅಂದಾಗ ಬರಲೇಬೇಕಲ್ವಾ ಅಂತ ಹೇಳ್ತಿದ್ದಾರೆ. ಬರ್ತೀನಿ ಅಂತ ಹೇಳಿದ್ದೆ ತಾನೆ ಅಂತ ತಾಂಡವ್ ಹೇಳ್ತಾರೆ, ನಾನು ಲೊಕೇಶನ್ಗೆ ಬಂದುಬಿಡ್ತೀನಿ, ನೀನು ಕೂಡ ಅಲ್ಲಿಗೆ ಬಂದುಬಿಡು ಅಂತ. ಸರಿ ಆಯಿತು ಅಂತ ಹೇಳಿ ಶ್ರೇಷ್ಠ ಕೂಡ ಹೊರಡ್ತಾಳೆ. ನಂತರ ಎಲ್ಲಿ ನೀನು
ಪಾರ್ಟ್ನರ್ ಪೂಜಾ ಕಾಣಿಸ್ತಿಲ್ವಲ್ಲ ಅಂದಾಗ ಅವಳೆಲ್ಲ ಹೊರಗಡೆ ಹೋಗಿದ್ದಾಳೆ ಅಂತ ಹೇಳ್ತಾರೆ. ಯಾವತ್ತೂ ಕೂಡ ಪೂಜಾ ನನ್ನ ಮುಂದೆ ಗೆಲ್ಲೋಕ್ಕೆ ಸಾಧ್ಯನೇ ಇಲ್ಲ, ಏನೇ ಇದ್ರೂ ಗೆಲುವು ಅಂತಕ್ಕಂಥದ್ದು ನಂದೇ ಆಗಿರುತ್ತೆ ಅಂತ ಹೇಳ್ತಾರೆ ಇಲ್ಲಿ ಶ್ರೇಷ್ಠ. ಈ ಮಾತನ್ನು ಕೇಳೋಕ್ಕಾಗೋದಿಲ್ಲ. ಸುಂದ್ರಿಯವ್ರಿಗೂ ಕೂಡ ಕೆಟ್ಟ ಕೋಪ ಬಂದುಬಿಡುತ್ತೆ. ಬಟ್ ಏನು ಮಾಡ್ಕೊಳಕ್ಕಾಗತ್ತೆ. ಆ ಕಡೆ ಬೆಳಿಗ್ಗೆ ಆಗಿದೆ, ಭಾಗ್ಯ ಮನೆ ಮುಂದೆ ರಂಗೋಲಿ ಹಾಕಬೇಕಿದ್ರೆ ಪೂಜಾ ಬರ್ತಾಳೆ. ಏನು ಪೂಜಾ ಆಲ್ರೆಡಿ ಬಂದುಬಿಟ್ಟೆ ಅಂದಾಗ ನಾನು ಕೂಡ ಇಷ್ಟು ಬೇಗ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಅಕ್ಕ, ನಿನ್ನ ಜೊತೆ ಮಾತಾಡಬೇಕಿತ್ತು ಅಂದಾಗ ಸರಿ ಆಯಿತು ಮಾತಾಡುವಂತೆ ಒಳಗಡೆ ಬಾ ಅಂತ ಕರ್ಕೊಂಡು ಬರ್ತಾರೆ. ಅಲ್ಲಿ ಸುನಂದ್ ಅವರು, ಕುಸುಮ, ಧರ್ಮಾಂಕಲ್ ಎಲ್ಲರೂ ಕೂಡ ಇರ್ತಾರೆ. ಅಕ್ಕ ನೀನು ನಿಜವಾಗ್ಲೂ ಶ್ರೇಷ್ಠ ನಿನಗೆ ಕೈಯಲ್ಲಿ ದುಡ್ಡು ಕೊಟ್ಲಾ, ಹಾಟ್ ಕ್ಯಾಶ್ ಕೊಟ್ಲಾ ಅಥವಾ ಆನ್ಲೈನ್ ಪೇಮೆಂಟಾ ಅಂದಾಗ ಯಾಕೆ ಪದೇ ಪದೇ ಕೇಳ್ತಿದ್ಯಾ ಪೂಜಾ, ಕೈಯಿಂದನೇ ಕೊಟ್ಟಿದ್ದು ಅಂತ ಹೇಳ್ತಾರೆ. ಹೇಗೆ ಬಂತು ಅಂತ ಕೇಳಲಿಲ್ವ ನೀನು ಅವ್ರ ಹತ್ರ, ಅಷ್ಟು ದುಡ್ಡು ಯಾಕೆ ಇಟ್ಕೊಂಡಿದ್ರು ಮದುವೆ ದಿನ ಅಂತ ಹೇಳಿದಾಗ ಅಯ್ಯೋ ಮದುವೆಗೆ ಸಹಾಯ ಮಾಡ್ತಿದ್ದಾರೆ ಅಂತೂ ನಾವು ಹೋಗ್ಬಿಟ್ಟು ನಿಮ್ಗೆ ಹೇಗೆ ಬಂತು ಈ ದುಡ್ಡು ಅಂತ ಕೇಳಿದರೆ ಏನು ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಅಕ್ಕ ದಯವಿಟ್ಟು ನನಗೆ ಕ್ಷಮಿಸ್ಬೇಡ, ನಿಜ ಹೇಳ್ತಿದ್ದೀನಿ, ಆ ದುಡ್ಡನ್ನು ಕದ್ದಿದ್ದು ನಾನೇ. ದುಡ್ಡನ್ನು ಕದ್ದು ನೀವೆಲ್ಲ ಹುಡುಕ್ತಿದ್ದೀರಾ ಅಂತ ಹೆದರ್ಕೊಂಡು ಹೂ ಬಿಟ್ಟಲ್ಲಿ ಇಟ್ಟಿದ್ದೆ. ಆ ನಂತರ ಅದು ಹೋಗಿ ನೋಡಿದ್ರೆ ಕಾಣಿಯಾಗಿತ್ತು. ಅದೇ ದುಡ್ಡನ್ನು ಶ್ರೇಷ್ಠ ಎತ್ಕೊಂಡು ನೀನು ಕೊಟ್ಟಿದ್ದು ಅಂತದಾಗೆ ಏನು ಮಾತಾಡ್ತಿದ್ಯಾ ಪೂಜಾ, ನೀನು ಹೇಳ್ತಿರೋದು ನಿಜನಾ ಅಂತ ಹೇಳ್ತಿದ್ದಾರೆ. ನಂತರ ಇಲ್ಲಿ ಪೂಜಾನ ಕುಸುಮ ಆಂಟಿ ಕೂಡ ಏನು ಪೂಜಾ ನೆನ್ನೆನೇ ಅಷ್ಟೆಲ್ಲ ಹೇಳಿದ್ರು ಕೂಡ ಮತ್ತೆ ಅದನ್ನೇ ಹೇಳ್ತಿದ್ಯಲ್ಲ ಅಂದಾಗ ಹೌದು ಅತ್ತೆ ನಾನು ಹೇಳ್ತಿರೋದು ನಿಜ, ನೀವು ಯಾಕೆ ನನ್ನ ಮಾತನ್ನು ನಂಬ್ತಾ ಇಲ್ಲ, ದಯವಿಟ್ಟು ನನ್ನ ಮಾತನ್ನು ನಂಬಿ. ನೀವು ಅವಳ ಮಾತನ್ನೇ ನಂಬ್ತಿದ್ರಲ್ಲ ಅಂದಾಗ ಈ ಕಡೆ ಕುಸುಮ ಆಂಟಿ ಕೂಡ ಇಲ್ಲಿ ಭಾಗ್ಯಗೆ, ನೋಡು ಭಾಗ್ಯ ನನಗೂ ಕೂಡ ನೆನ್ನೆನೇ ಗೊತ್ತಾಗಿತ್ತು, ಇವಳ ಮಾತನ್ನು ನಂಬ್ಕೊಂಡು ಶ್ರೇಷ್ಠನ ಕೇಳಿದ್ದಕ್ಕೆ ಹುಡುಗಿ ಕಣ್ಣೀರೇ ಹಾಕ್ಬಿಟ್ಲು. ನಾನು ಯಾಕಂತ ಕೆಲಸ ಮಾಡಲಿ, ನನ್ನ ಮೇಲೆ ಕಳ್ಳಿ ಆಪಾದನೆ ಹಾಕಬೇಡಿ, ನನ್ನ ಕಳ್ಳತನ ಮಾಡಿದ್ದೀನಿ ಅಂತ ಹೇಳಬೇಡಿ ಅಂತ ಹೇಳಿದ್ದು ಅಂತ ಹೇಳ್ತಿದ್ದಾರೆ. ಈ ಕಡೆ ತನ್ನ ತಂಗಿ ಮಾಡಿದ್ಲ ಅನ್ನೋ ನೋವಾಗುತ್ತೆ ಭಾಗ್ಯಗೆ. ಅಕ್ಕ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡೆ ಅಂತ ಹೇಳಿ ಕಾಲು ಇಟ್ಕೊಂಡು ಕೇಳ್ಕೊತಿದ್ದಾಳೆ ಹಂಗೆ ರಾಜ್ಕೊಂಡು. ಈ ಕಡೆ ಪೂಜಾ, ಅಕ್ಕ ದಯವಿಟ್ಟು ನನಗೆ ಕ್ಷಮಿಸ್ಬಿಡು, ನಾನು ಕೆಟ್ಟವಳಾಗಿದ್ದೆ, ನಾನು ಮಾಡಿದ್ದು ಕೆಟ್ಟ ಕೆಲಸ, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ನನ್ನಿಂದ ತಪ್ಪಾಗ್ಬಿಟ್ಟಿದ್ದೆ ಅಕ್ಕ, ಆದರೆ ದಯವಿಟ್ಟು ಕ್ಷಮಿಸು. ಆದರೆ ಆ ದುಡ್ಡನ್ನು ಕದ್ದಿದ್ದು ಮಾತ್ರ ಶ್ರೇಷ್ಠನೇ. ಆ ಶ್ರೇಷ್ಠ ಆ ದುಡ್ಡನ್ನು ಇಟ್ಕೊಂಡು ಎಷ್ಟು ಮಜಾ ಮಾಡಿ ಪಾರ್ಟಿ ಮಾಡ್ತಿದ್ದಾಳೆ ಅನ್ನೋದು ಗೊತ್ತಿದೆಯಾ, ನಾನು ನಿಜ ಹೇಳ್ತಿದ್ದೀನಿ, ಯಾಕೆ ನನ್ನ ಮಾತನ್ನು ನಂಬ್ತಿಲ್ಲ ಅಂತ ಪೂಜಾ ಕೇಳ್ಕೊತಿದ್ದಾಳೆ. ನಂತರ ಈ ಕಡೆ ಪೂಜಾನ ಎದ್ದು ಕ್ಷಮಿಸಿ ಈ ಕಡೆ ಭಾಗ್ಯ ನೀನು ಹೇಳಿದಾಗ ಶ್ರೇಷ್ಠ ಅವರೇ ಇದನ್ನೆಲ್ಲ ಮಾಡಿದರೆ ಅವರೇ ದುಡ್ಡನ್ನು ಕದ್ದು ನನಗೆ ನನ್ನದೇ ದುಡ್ಡನ್ನು ಕೊಟ್ಟು ಇಷ್ಟೆಲ್ಲ ಡ್ರಾಮಾ ಮಾಡ್ತಿದ್ರೆ ಖಂಡಿತ ಯಾವುದೇ ಕಾರಣಕ್ಕೂ ನಾನಂತೂ ಅವ್ರನ್ನ ಸುಮ್ಮನೆ ಬಿಡುವುದಿಲ್ಲ ಅಂತ ಭಾಗ್ಯ ಹೇಳ್ತಿದ್ದಾರೆ. ಜೊತೆಗೆ ಈ ಕಡೆ ಭಾಗ್ಯ ಪೂಜಾ ಜೊತೆ ಶ್ರೇಷ್ಠನ ಪ್ರಶ್ನೆ ಮಾಡುವುದಕ್ಕೆ ಹೋಗಬೇಕಾಗಿದೆ. ಬಟ್ ಹೋಗೋಕ್ಕೆ ಮನೇಲಿಲ್ಲ. ಶ್ರೇಷ್ಠ ತಾಂಡವ್ ಇಬ್ಬರು ಕೂಡ ಫೋಟೋ ಶೂಟಲ್ಲಿದ್ದಾರೆ. ಹಾಗಿದ್ರೆ ಫೋಟೋ ಶೂಟ್ ನಡೀತಿದೆ ಅನ್ನೋ ಕಾರಣಕ್ಕೆ ಇಲ್ಲಿ ಪೂಜಾ ಮತ್ತು ಭಾಗ್ಯ ಇಬ್ಬರು ಕೂಡ ಆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ನಡೀತಿರೋ ಜಾಗಕ್ಕೆ ಎಂಟ್ರಿ ಕೊಡ್ತಾರೆ ಅಂತ ಅನ್ನಿಸ್ತಿದೆ. ಈ ಕಡೆ ಶ್ರೇಷ್ಠ ತಾಂಡವ್ ಇಬ್ಬರು ಕೂಡ ಸಿಕ್ಕಾಕೊಳ್ಳೋ ಚಾನ್ಸಸ್ ಇದೆ. ಹಾಗಿದ್ರೆ ಇನ್ನೇನು ಬೀಳಬೇಕು ಅನ್ನೋಷ್ಟರಲ್ಲಿ ಬೀಳ್ತಾರ, ಖಂಡಿತ ಬೀಳೋದು ಅಸಾಧ್ಯ. ಬಟ್ ಹೇಗೆ ಎಸ್ಕೇಪ್ ಆಗ್ಬೋದು ಅನ್ನೋದನ್ನು ನೋಡಬೇಕಾಗಿದೆ. ಈ ಕಡೆ ಭಾಗ್ಯ ಮತ್ತು ಪೂಜಾ ಇಬ್ಬರು ಕೂಡ ಶ್ರೇಷ್ಠ ಅಗ್ರಚಾರನ ತಾಂಡವ್ ಮುಂದೆನೇ ಬಿಚ್ಚಿಟ್ಟು ಈ ಕಡೆ ರೆಬಲ್ ಆಗ್ತಾರೆ ಅಂತ ಅನ್ನಿಸ್ತಿದೆ. ಏನಾಗುತ್ತೆ ಮುಂದೆ ನಾವು